ಪ್ರಕ್ರಿಯೆಗಳು ಹೇಗೆ ಆಗ್ತಾ ಹೋಗುತ್ತೆ, ಸ್ಯಾಂಪಲ್ಗಳನ್ನು ಹೇಗೆ ಕಲೆಕ್ಟ್ ಮಾಡ್ತಾ ಹೋಗಲಾಗುತ್ತೆ, ಈ ಬಗ್ಗೆ ಮಾತನಾಡೋದಕ್ಕೆ, ವೀಕ್ಷಕರಿಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ನಾಗರಾಜ್ ಅವರು. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ 10-15 ವರ್ಷದ ಹಿಂದೆ ಆ ಜಾಗದಲ್ಲಿ ನಾನು ಶವ ಹೂತಿದ್ದೆ ಅಂತ ಆತ ನಿನ್ನೆ ಆ ಜಾಗ ತೋರಿಸಿದಾನೆ, ಅಧಿಕಾರಿಗಳು ಮಾರ್ಕ್ ಮಾಡಿದ್ದಾರೆ. ಈಗ ಜನರಿಗಿರುವಂತ ಕುತೂಹಲ, ನಿರ್ದಿಷ್ಟವಾಗಿ ಇಂಥದ್ದೇ ಜಾಗದಲ್ಲಿ ಅಗದಾಗ ಅಲ್ಲಿ ಸಿಗುತ್ತಾ, ಆ ಜಾಗವನ್ನ ಹೆಂಗ್ ಪಾಯಿಂಟ್ ಔಟ್ ಮಾಡಿ ಈಗ ಅಲ್ಲಿ ಉತ್ಖನನ ಅಥವಾ ಮಣ್ಣು ಅಗಿಯೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಧಿಕಾರಿಗಳು? ನೋಡಿ, ಇದು ಇನ್ಫಾರ್ಮೇಶನ್ ಅವರದ್ದು, ಯಾರು ಒಬ್ಬ ವ್ಯಕ್ತಿ ಯಾರು ಆ ಕೃತ್ಯದಲ್ಲಿ ಭಾಗಿನೂ ಆಗಿದ್ದಾನೆ, ಅವನು ತಗೊಂಡಾಗ ಅವನೇ ಸ್ವತಃ ಊತಾಕಿದ್ದಾನೆ ಅಂತ ಹೇಳ್ತಾನೆ. ಹೌದು. ಆದ್ರಿಂದ ಅದನ್ನ ಸತ್ಯಾಸತ್ಯತೆಗಳನ್ನ ವೆರಿಫೈ ಮಾಡೋದು ಪೊಲೀಸರ ಕೆಲಸ ಇದೆ, ತನಿಖಾಧಿಕಾರಿ ಕೆಲಸ ಇದೆ. ಹಾಗೆ ಮಾಡುವಾಗ ಅವ್ನು ತೋರಿಸಿದ ಜಾಗನ ಎಕ್ಸ್ಪ್ಲೋರ್ ಮಾಡ್ಬೇಕಾಗುತ್ತೆ. ಅವರೇ ಮಾಡ್ಲಿಕ್ಕೆ ಬರಲ್ಲ, ತಹಸೀಲ್ದಾರ್ ಇರ್ಬೇಕಂದ್ರೆ ತಾಲೂಕಾ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಥವಾ ಸಬ್ ಡಿವಿಷನ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಥವಾ ಡಿಸ್ಟ್ರಿಕ್ಟ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಮುಂದೆ ಇದು ಮಾಡ್ಬೇಕಾಗತ್ತೆ, ಕೋರ್ಟ್ ಆರ್ಡರ್ ತಕೊಂಡು, ನಮ್ಮ ರೆಗ್ಯುಲರ್ ಟ್ರಯಲ್ ಕೋರ್ಟ್ ಆರ್ಡರ್ ಆದೇಶದ ಮೇಲೆ. ಆವಾಗ ಮಾಡುವಾಗ ಇವರು ವಿಡಿಯೋಗ್ರಾಫ್ ಮಾಡ್ಬೇಕು, ಫೋಟೋಗ್ರಾಫ್ ಮಾಡ್ಬೇಕು, ಪಂಚರ್ ಇರಬೇಕು. ಆ ಮುಖೇನ ಇದಕ್ಕೆ ಪ್ರೋಸೆಸ್ ಅವ್ನು ತೋರಿಸಿದ ಜಾಗ ಎಕ್ಸ್ಕವೇಟ್ ಮಾಡ್ಬೇಕು. ಎಕ್ಸ್ಕವೇಟ್ ಯಾವ ತರ ಮಾಡ್ಬೇಕಂದ್ರೆ ಇದು JCB ತಂದು ಬಗೆಯೋದಲ್ಲ, ಇದು ಕೇರ್ಫುಲ್ ಆಗಿ ಒಂದು ಜಿಯಾಲಜಿಸ್ಟ್, ಒಂದು ಯಾವ್ದಾದ್ರು ಒಂದು ಪೇಲಿಯಂಟಾಲಜಿಸ್ಟ್ ಅಥವಾ ಇನ್ನೊಬ್ರು ಒಬ್ಬ ಅವಶೇಷಗಳನ್ನ ತೆಗಿಬೇಕಾದ್ರೆ ಎಷ್ಟೋ ವರ್ಷಗಳದ್ದು ಹಾಗೆ ಎಷ್ಟು ಕುತೂಹಲವಾಗಿ ಮತ್ತೆ ಕೇರ್ಫುಲ್ ಆಗಿ ತೆಗಿತಾರೋ, ವಿತೌಟ್ ಡಿಸ್ಟ್ರಾಯಿಂಗ್ ದಿ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್, ಅದ್ರದ್ದು ಒಂದು ಮಾರ್ಫಾಲಜಿ ಹಾಗೆ ತೆಗಿಬೇಕು. ಹಾಗೆ ತೆಗಿಬೇಕಾದ್ರೆ ನಿಧಾನವಾಗಿ ಚಿನ್ನದ ವ್ಯಾಪಾರಿ ಚಿನ್ನದ ಕೆಲಸ ಮಾಡ್ತಾನಲ್ಲ, ಅವನು ಯಾವ ತರ ಸೂಕ್ಷ್ಮವಾಗಿ ಕನ್ನಡಿ ಹಾಕೊಂಡು ಮಾಡ್ತಾನೋ, ಏನು ಚಿನ್ನ ಲಾಸ್ ಆಗ್ಬಾರ್ದು, ಡ್ಯಾಮೇಜ್ ಆಗ್ಬಾರ್ದು ಅಂತ ಆ ತರಾನೇ ಮಾಡ್ಬೇಕು. ಈಗ ಚಿನ್ನನೇ ಅದು, ಚಿನ್ನಕ್ಕಿಂತ ಬೆಲೆ ಬಾಳುವಂತ ವಸ್ತು, ಯಾಕೆಂದ್ರೆ ಸಾಕ್ಷಿ. ಆದ್ರಿಂದ ಈ ಒಂದು ಎಚ್ಚರಿಕೆ ತಕೊಂಡು ಮಾಡ್ಬೇಕು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮಾಡುತ್ತಾರೆ ಅಂತ ಎಲ್ಲ ಅನುಭವಸ್ಥರು ಇದ್ದಾರೆ, ಮಾಡ್ತಾರೆ. ಅದಕ್ಕೆ ಸಾಕ್ಷಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಕೂಡ ಇರ್ತಾರೆ, ಜೊತೆಗೆ ಪಂಚರ್ ಇರ್ತಾರೆ, ಫೋಟೋಗ್ರಫಿ ಮತ್ತೆ ವಿಡಿಯೋಗ್ರಫಿ ಎರಡು ಇರ್ತವೆ. ಇನ್ನು ಬೇಕಾದ್ರೆ ನೀವ್ ಹೇಳ್ದಂತ ಪ್ರಕ್ರಿಯೆಗಳು ಎಲ್ಲವೂ ಆರಂಭ ಆಗಿದೆ ಸರ್. ಇವಾಗೇನೋ 3-4 ಅಡಿ ಅಗ್ದಿದ್ದಾರೆ ಅಂತಾನೂ ಕೂಡ ನಮ್ಮ ರಿಪೋರ್ಟ್ರು ಸ್ಪಾಟ್ ಇಂದ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಅದೇ ಜನರಿಗಿರೋ ಕ್ಯೂರಿಯಾಸಿಟಿ, ಆತನಿಗೆ ನೆನಪಿನ ಶಕ್ತಿ ಎಷ್ಟಿರ್ಬೋದು, ಪರ್ಟಿಕ್ಯುಲರ್ ಆಗಿ ಅದೇ ಜಾಗ ತೋರಿಸಿದಾನ. ಫಾರ್ ಎಕ್ಸಾಂಪಲ್ ನಾನು ಕೇಳ್ತಾ ಇದ್ದಾಗಲೇ 1ನೇ ನಂಬರ್ ಜಾಗದಲ್ಲಿ ಈಗ ಉತ್ಖನನ ಮಾಡ್ತಾರೆ, ಅಂದ್ರೆ ಗುಂಡಿನ ತೆಗಿತಿದಾರಲ್ವಾ, ಅಕಸ್ಮಾತ್ 1-2-3 ಅಡಿ ಎಕ್ಸ್ಟೆಂಡ್ ಮಾಡ್ಬೋದು ಆ ಕಡೆ ಈ ಕಡೆ. ಅಕಸ್ಮಾತ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಸಿಗ್ಲಿಲ್ಲ ಅಂದ್ರೆ ಮೂವ್ ಆನ್ ಆಗ್ತಾರೆ ಈಗ ಅಧಿಕಾರಿಗಳು 2ನೇ ನಂಬರ್ ಜಾಗಕ್ಕೆ. ಅದ್ ಹೆಂಗಿರುತ್ತೆ ಸರ್ ಪ್ರಕ್ರಿಯೆ? 13 ಜಾಗ ಈಗ ಪಾಯಿಂಟ್ ಔಟ್ ಮಾಡಿದಾರಲ್ಲ, 13 ಸ್ಥಳಗಳನ್ನ. ಈಗ ಒಂದು ತಪ್ಪಾಗ್ಬೋದು, 2 ತಪ್ಪಾಗ್ಬೋದು, ಎಲ್ಲಾನು ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ಇಷ್ಟರ ಪೈಕಿ ಒಂದಾದ್ರೂ ಸಿಕ್ಕಿದ್ರು ಕೂಡ ಏನಾದ್ರು ಮಾಹಿತಿ ಇದೆ ಅಂತಾನೆ ಲೆಕ್ಕ. ಹೌದು. ಸೊ ಆ ಒಂದು ಸಿಕ್ಕಿದ್ರು ಕೂಡ ಕೇಸೆ, ಅದು ಕೂಡ ಒಂದು ಪ್ರತ್ಯೇಕ ಕೇಸೆ. ಆದ್ರಿಂದ ಯಾವುದನ್ನು ಸಿಕ್ಕಿಲ್ಲ, ಇನ್ನೆಲ್ಲ ಬಾಕಿ ಎಲ್ಲ ಸುಳ್ಳು ಅಂತ ಹೇಳಿ ಆ ಒಂದು ಜಡ್ಜ್ಮೆಂಟಲ್ ಇದಕ್ಕೆ ಬರಕ್ಕೆ ಅಥವಾ ಅಭಿಪ್ರಾಯಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದು ಸಾರ್ವಜನಿಕವಾಗಿ ಬಹಳ ಕುತೂಹಲವನ್ನ ನೀವು ಹೇಳಿದಾಗೆ ಮೂಡಿಸಿದೆ. ಮತ್ತೆ ಇದು ಕ್ವಶನ್ ಬರೋದು ತನಿಖಾಧಿಕಾರಿಯವರು ಎಷ್ಟು ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾರೆ ಅಂತ, ಅದನ್ನು ಕೂಡ ಇವಾಗ ಪ್ರತ್ಯಕ್ಷವಾಗಿ ನೋಡುವಂತ ಪರಿಸ್ಥಿತಿ ಬಂದಿದೆ. ಆದ್ರಿಂದ ಅವ್ರು ಯಾವುದೇ ತಪ್ಪನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್, ಒಂದ್ ವೇಳೆ ಏನೋ ಪ್ರೂಫ್ ಸಿಕ್ತೀಗ 1ನೇ ನಂಬರ್ ಜಾಗದಲ್ಲಿ ಅಂತ ಇಟ್ಕೊಳ್ಳೋಣ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ಬಿಡುತ್ತೆ ಇದೆಯಾ ಇಲ್ವಾ 1ನೇ ನಂಬರ್ ಜಾಗದಲ್ಲಿ ಅಂತ ಹೇಳಿ. ಏನೋ ಒಂದು ಮೂಳೆ ಸಿಕ್ತು ಅಥವಾ ಅಲ್ಲಿ ಸ್ಕೆಲಿಟನ್ ಸಿಕ್ತು ಅಂತ ಇಟ್ಕೊಳ್ಳೋಣ, ಫರ್ದರ್ ಪ್ರಕ್ರಿಯೆಗಳು ಹೆಂಗಿರುತ್ತೆ ಸರ್? ಅದನ್ನ ಐಡೆಂಟಿಫೈ ಮಾಡೋದು ನೋಡಿ. ಈಗ ಒಂದು ಮೂಳೆ ಆಗ್ಲಿ, ಸ್ಕೆಲಿಟನ್ ಸಿಕ್ಲಿ, ಏನೇ ಆಗ್ಲಿ, ಅದು ಒಂದು ದೇಹದ ಭಾಗ ತಾನೆ. ಹೌದು. ಮನುಷ್ಯರದ್ದು, ಪ್ರಾಣಿದು ಅದು ಆಮೇಲೆ ಪ್ರಶ್ನೆ. ಅದು ಒಂದು ಯಾವುದೋ ಒಂದು ದೇಹದ ಜೀವಿಯ ಭಾಗ. ಅಂದ್ರೆ ಆತ ಹೇಳಿದಂತ ಮಾತಿಗೆ ಒಂದು ಭರವಸೆ ಮೂಡುತ್ತೆ, ನಿಜ ಇರ್ಬೋದು ಅಂತ. ಒಟ್ಟಿಗೆ ಇದ್ರೆ ಒಂದು ಐಟಮ್ ಅಂತ ತಗೊಳ್ಬಹುದು. ಒಂದೊಂದು ಪೀಸು ಒಂದೊಂದ್ ಕಡೆ ಇದೆ ಅಂತಂದ್ರೆ ಒಂದೊಂದನ್ನು ಸಪರೇಟ್ ಆಗಿ ಮಾಸ್ಟರ್ ಬರೆದು ಅದನ್ನ ಸೀಸ್ ಮಾಡ್ಬೇಕು, ಪ್ರತ್ಯೇಕವಾಗಿ ಪ್ಯಾಕ್ ಮಾಡ್ಬೇಕು. ಇಟ್ಸ್ ಲೈಕ್ ಎ ಮೆಟೀರಿಯಲ್. ಆ ಒಂದೊಂದು ಕೂಡ ಎಮೋ, ಆ ಒಂದೊಂದು ಎಮೋಗಳು ಕೂಡ ಪೋಸ್ಟ್ ಮಾರ್ಟಮ್ ಕಳಿಸ್ಕೊಡ್ಬೇಕು. ಆಮೇಲೆ ಅದು ಒಂದು ಜಾಗದಲ್ಲಿ ಸಿಕ್ಕಿದ್ದನ್ನ ಒಂದ್ರದ್ದು ಅಂತ ನಾವು ಪ್ರೆಸ್ಯೂಮ್ ಮಾಡ್ಕೊಳ್ಬೇಕು. ಆ ಪ್ರೆಸ್ಯೂಮ್ ಮಾಡ್ಕೊಂಡ್ಮೇಲೆ ಕೇಳ್ಬೇಕು, ಇದೆಲ್ಲ ಒಂದೇ ಬಾಡಿದ ಮೂಳೆಗಳು ಅಂತಾನು ಕೇಳ್ಬೇಕು. ಅದೆಲ್ಲ ಬೇರೆ ಪ್ರಕ್ರಿಯೆ ಇದೆ. ಸೊ ಅದು ಫಾರೆನ್ಸಿಕ್ ಮೆಡಿಸಿನ್ ಅವರು ಮಾಡ್ತಾರೆ, ಫಾರೆನ್ಸಿಕ್ ಸೈನ್ಸ್ ನವರು ಕೂಡ ಮಾಡ್ತಾರೆ.
ಇದು ಆಮೇಲಿನ ಪ್ರಕ್ರಿಯೆ. ಹ್ಮ್ ಸದ್ಯಕ್ಕೆ ತನಿಖಾಧಿಕಾರಿ ಮಾಡ್ಬೇಕಾಗಿರೋದು ಇಷ್ಟೇ, ಅಲ್ಲಿ ಏನು ಸಿಗ್ತದೆ ಮೂಳೆಗಳು ಅದನ್ನ ಕ್ರೋಢೀಕರಿಸೋದು, ಪ್ರಾಪರ್ ಆಗಿ ಪ್ಯಾಕ್ ಮಾಡೋದು, ಹ್ಮ್ ಆಮೇಲೆ ಅದನ್ನ ಪೋಸ್ಟ್ ಮಾರ್ಟಮ್ ಕಳಿಸೋದು. ಇಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳ ಪಾತ್ರ ಏನಿರುತ್ತೆ ಸರ್? ಅಂದ್ರೆ ಇದು ಅರಣ್ಯ ವ್ಯಾಪ್ತಿಗೆ ಬರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಆ ಪ್ಲೇಸ್ ಅನ್ನು ಕೂಡ ಈಗ ಮಾರ್ಕ್ ಮಾಡಿರೋದ್ರಿಂದ, ಇಂತಿಷ್ಟೇ ಜಾಗದಲ್ಲಿ ಆತ ಹೂತಿಟ್ಟಿದ್ದೀನಿ ಅಂತ ತೋರಿಸಿರೋದ್ರಿಂದ ಅವ್ರ ಪಾತ್ರ ಏನಿರುತ್ತೆ ಸರ್? ಈ ಕಂದಾಯ ಇಲಾಖೆ ಅಂತಲ್ಲ, ಅಲ್ಲಿ ತಾಲೂಕಾ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ದಂಡಾಧಿಕಾರಿ ಅವರಿಗೆ CRPC ಮತ್ತೆ ಈಗೇನು BNSS ಅಂತಿದೆ ಅದರಲ್ಲಿ ಅಧಿಕಾರ ಇದೆ. ಅವ್ರ ಮುಖೇನ ಇದಾಗಬೇಕು, ಯಾಕಂದ್ರೆ ಅವರೊಂದು ನ್ಯೂಟ್ರಲ್ ಏಜೆನ್ಸಿ ಇದ್ದಂಗೆ, ಅದು ಒಂದು ರೀತಿ ಕ್ವಾಸಿ ಜುಡಿಷಿಯರಿನೇ. ಹಾಗಾಗಿ ಅವರ ಒಂದು ನೇತೃತ್ವದಲ್ಲಿ ನಡೆದ್ರೆ ಪೊಲೀಸರಾದ್ರೆ ಬೇಕಾದ್ರೆ ತಗೊಂಡ್ಬಂದು ಇಟ್ಕೊಂಡ್ರು ಹಾಗೆ ಅಂತ ಮ್ಯಾನಿಪುಲೇಟ್ ಮಾಡಿದ್ರು ಅಂತ ಹೇಳ್ಬೋದು. ಅಥವಾ ಆರೋಪಿ ಹೇಳದನ್ನೇ ಕೇಳ್ಕೊಂಡು ಮಾಡಿದ್ರೆ ಒಂದು ಸಸ್ಪಿಷನ್ ಆಗ್ಬೋದು. ಅದರಿಂದ ಎರಡಕ್ಕೂ ಒಂದು ಅನುಮಾನಕ್ಕೆ ಬರ್ತಕ್ಕ ಎಡೆ ಮಾಡಿಕೊಡದೆ ಕೆಲಸ ಮಾಡಿದ್ರೆ ಅದನ್ನ ನಂಬ್ತಾರೆ ಕೋರ್ಟ್. ಕರೆಕ್ಟ್. ನಿಷ್ಪಕ್ಷಪಾತವಾಗಿ ಇಲ್ಲಿ ತನಿಖೆ ಆಗಬೇಕು ಅನ್ನೋದು ನಿಮ್ಮ ಆಗ್ರಹ ಕೂಡ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಅವರೇ. ನಿಮ್ಮಷ್ಟೇ ಕುತೂಹಲ ನಮಗೂ ಇದೆ, ವೀಕ್ಷಕರಿಗೂ ಇದೆ. ಈ ಪ್ರಕರಣದಲ್ಲಿ ಏನಾಗುತ್ತೆ, ಆ ವ್ಯಕ್ತಿ ತೋರಿಸ್ತಂತೆ ಅಲ್ಲೇನಾದ್ರೂ ಸಿಗುತ್ತಾ ಅಂತೇಳಿ. ಧರ್ಮಸ್ಥಳ ಭಾಗದಲ್ಲಿ ಒಂದ್ ಕಡೆ ಉತ್ಖನನ ಕಾರ್ಯ ಆರಂಭ ಆಗಿದ್ರೆ ಮತ್ತೊಂದ್ ಕಡೆ ಭಾರೀ ಮಳೆ ಬರ್ತಾ ಇದೆ. ಉತ್ಖನನ ಕಾರ್ಯಕ್ಕೆ ಮಳೆ ಅಡ್ಡಿ ಆಗ್ತಾ ಇದೆ. ಮಳೆ ಮಧ್ಯದಲ್ಲೂ ಕೂಡ SIT ಅಧಿಕಾರಿಗಳು ಸಿಬ್ಬಂದಿಯಿಂದ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ, ಗುಂಡಿ ಅಗಿಸ್ತಾ ಇದ್ದಾರೆ. ಮಳೆ ಬರ್ತಾ ಇರೋದ್ರಿಂದ ಭೂಮಿ ಅಗಿಯುವಂತ ಕೆಲಸಕ್ಕೆ ಹಿನ್ನಡೆ ಆಗ್ತಾ ಇದೆ. ಇದು SIT ಅಧಿಕಾರಿಗಳಿಗೆ ಆತಂಕವನ್ನ ಉಂಟು ಮಾಡಿದೆ, ಟೆನ್ಷನ್ಗೆ ಕಾರಣವಾಗಿದೆ. 12 ಕೂಲಿ ಕಾರ್ಮಿಕರಿಂದ ಗುಂಡಿಯನ್ನ ತೆಗೆಸಲಾಗ್ತಾ ಇದೆ. ಒಂದು ವೇಳೆ ಕೂಲಿ ಕಾರ್ಮಿಕರಿಗೆ ಕಷ್ಟ ಆದ್ರೆ ಗುಂಡಿ ಅಗಿಯೋದಕ್ಕೆ ನೆಕ್ಸ್ಟ್ JCB ತರಿಸೋದಕ್ಕೂ ಕೂಡ ಚಿಂತನೆಯನ್ನ ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಮಳೆ ಬರ್ತಾ ಇದೆ, ಅಲ್ಲಿ ಸಾಕ್ಷಿಗಳಿಗೆ ಹಾನಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಕೂಲಿ ಕಾರ್ಮಿಕರಿಂದ ಗುಂಡಿಯನ್ನ ಅಗೆಸಲಾಗ್ತಾ ಇದೆ. ಒಂದ್ ವೇಳೆ ಅವ್ರ ಹತ್ರ ಆಗ್ಲಿಲ್ಲ, ಮಳೆ ಇನ್ನಷ್ಟು ಜಾಸ್ತಿ ಆಯ್ತು ಅಂತಂದ್ರೆ JCB ಮುಖಾಂತರ ಗುಂಡಿಯನ್ನ ಅಗಿಯೋದಕ್ಕೂ ಕೂಡ ಪ್ಲಾನ್ B ಒಂದು ರೆಡಿ ಆಗಿದೆ. ಬಟ್ ಇಲ್ಲಿ ಸಾಕ್ಷಿ ನಾಶ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಇದುವರೆಗೂ ಕೂಡ JCBಯನ್ನ ಬಳಕೆ ಮಾಡಿಲ್ಲ. ಕೂಲಿ ಕಾರ್ಮಿಕರಿಂದ ಗುಂಡಿಯನ್ನ ತೆಗೆಸುವಂತ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಮಳೆ ಮತ್ತಷ್ಟು ಹೆಚ್ಚಾದ್ರೆ ಪ್ಲಾನ್ B ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇದೀಗ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಧರ್ಮಸ್ಥಳ ಅರಣ್ಯ ಭಾಗದಲ್ಲಿ ಉತ್ಖನನ ಕಾರ್ಯ ಶುರು ಆಗಿದೆ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲೇ ಇರುವಂತ ಅರಣ್ಯದಲ್ಲಿ ಈ ವ್ಯಕ್ತಿ ಆತ ಹೇಳ್ಕೊಂಡಂಗೆ ನೂರಾರು ಶವಗಳು, ಆತ ಲೆಕ್ಕನೂ ಕೊಟ್ಟಿದ್ದಾನೆ, 367 ಶವಗಳನ್ನ ತಾನು ಈ ಭಾಗದಲ್ಲಿ ಹೂತಿಟ್ಟಿದ್ದೀನಿ ಅಂತ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನಿನ್ನೆ ಸ್ಥಳ ಮಹಜರ್ಗೆ ಕರ್ಕೊಂಡು ಹೋಗಿದ್ದು ಅಧಿಕಾರಿಗಳು, SIT ಅಧಿಕಾರಿಗಳು. ನೇತ್ರಾವತಿ ಸ್ನಾನಘಟ್ಟದ ಭಾಗ, ಅಲ್ಲಿ ಈತ 13 ಸ್ಥಳಗಳನ್ನ ಗುರುತಿಸಿದ್ದಾನೆ. ಸ್ವಲ್ಪ ದೂರದಲ್ಲಿ ಒಂದು ಸ್ಥಳ, ಟೋಟಲ್ ಆಗಿ 13 ಸ್ಥಳಗಳನ್ನ ಈತ ಗುರುತಿಸಿದ್ದಾನೆ. ಈಗ 1ನೇ ನಂಬರ್ ಅಂತ ನಿನ್ನೆ ಏನ್ ಮಾರ್ಕ್ ಮಾಡ್ಕೊಂಡಿದ್ರು ಅಧಿಕಾರಿಗಳು, ಆ ಸ್ಥಳದಲ್ಲಿ ಉತ್ಖನನ ಕಾರ್ಯ ಆರಂಭ ಆಗಿದೆ. ಸುಮಾರು 4 ರಿಂದ 5 ಅಡಿ ಗುಂಡಿಯನ್ನ ಇದೀಗ ಕೂಲಿ ಕಾರ್ಮಿಕರು ಅಗದಿದ್ದಾರೆ. 12 ಕೂಲಿ ಕಾರ್ಮಿಕರನ್ನ ಈ ಕಾರ್ಯಕ್ಕೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಮಳೆಯಲ್ಲಿ ಜೋರಾಗಿ ಬರ್ತಾ ಇದೆ. ಮಳೆ ಮಧ್ಯದಲ್ಲೂ ಕೆಲವು ಅಧಿಕಾರಿಗಳು, ಸೀಮಿತವಾದಂತ ಅಧಿಕಾರಿಗಳ ಸಮ್ಮುಖದಲ್ಲಿ FSL ತಜ್ಞರಿದ್ದಾರೆ, ಸೋಕೋ ಇದ್ದಾರೆ, SIT ಅಧಿಕಾರಿಗಳಿದ್ದಾರೆ, ಮತ್ತೆ ಸ್ಥಳೀಯ ಪೊಲೀಸರಿದ್ದಾರೆ. ಇವರ ಸಮ್ಮುಖದಲ್ಲಿ ಸದ್ಯಕ್ಕೆ ಉತ್ಖನನ ಕಾರ್ಯ ನಡೀತಾ ಇದೆ. ಬೇಕಾದಂತ ಎಲ್ಲ ವಸ್ತುಗಳನ್ನು ಅಧಿಕಾರಿಗಳು ತಗೊಂಡು ಹೋಗಿದ್ದಾರೆ. ಒಂದು ವೇಳೆ ಆತ ಹೇಳದಂತೆ ಅಲ್ಲಿ ಕಳೇಬರ ಸಿಕ್ಕಂತ ಸಂದರ್ಭದಲ್ಲಿ ಒಂದು ಸಣ್ಣ ಮೂಳೆ ಪೀಸ್ ಸಿಕ್ಕಿದ್ರೂ ಕೂಡ, ಆಗ್ಲೇ ನಿವೃತ್ತ ಪೊಲೀಸ್ ಆಫೀಸರ್ ಹೇಳ್ತಾ ಇದ್ರು, ಫಸ್ಟ್ ಮೂಳೆ ಸಿಕ್ಕಿದ ತಕ್ಷಣ ಅದು ಮನುಷ್ಯಂದೋ ಪ್ರಾಣಿದೋ ಅಂತ ಹೇಳಿ ಆಮೇಲೆ ಅದನ್ನ ಟೆಸ್ಟ್ ಮಾಡ್ತಾರೆ. ಫಸ್ಟ್ ಸಿಕ್ಕಿದ್ರೆ ಒಂದು ಪ್ರೂಫ್ ಆತ ಹೇಳ್ದಂಗೆ ಆಯ್ತಲ್ಲ, ಒಂದು ಭರವಸೆ ಮೂಡುತ್ತೆ. ಈ ಪ್ರಕರಣದಲ್ಲಿ ಬಹಳಷ್ಟು ಕುತೂಹಲ ಮೂಡಿಸಿತ್ತು. 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತಂದ್ರೆ ಸಾಮಾನ್ಯದ ಮಾತಲ್ಲ ಅದು. ಈಗ ಧಾರಾಕಾರವಾಗಿ ಮಳೆ ಸುರಿತಾ ಇರೋದ್ರಿಂದ ರೈನ್ ಕೋಟ್ಗಳನ್ನ ಅಧಿಕಾರಿಗಳು ತರಿಸ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಹೀಗೆ ಮಳೆ ಮುಂದುವರೆದ್ರೆ JCB ಮುಖೇನ ಗುಂಡಿ ಅಗಿಯೋದಕ್ಕೂ ಕೂಡ ಅಧಿಕಾರಿಗಳು ಪ್ಲಾನ್ B ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸದ್ಯಕ್ಕೆ ಕೂಲಿ ಕಾರ್ಮಿಕರಿಂದ ಗುಂಡಿಯನ್ನ ಅಗೆಸಲಾಗ್ತಾ ಇದೆ.
4ರಿಂದ 5 ಅಡಿ ಗುಂಡಿಯನ್ನ ಸದ್ಯಕ್ಕೆ ಅಗೆಯಲಾಗಿದೆ. 6 ಅಡಿ ಅಗಲ 6 ಅಡಿ ಉದ್ದದ ಗುಂಡಿಯನ್ನ ಅಗಿಸ್ತಾ ಇದ್ದಾರೆ. ಒಂದ್ ವೇಳೆ ಇನ್ನೂ ಆಳವಾಗಿ ಆತ ಅಗೀರಿ ಅಂತ ಏನಾದ್ರೂ ಅನಾಮಿಕ ವ್ಯಕ್ತಿ ಹೇಳಿದ್ರೆ ಅಷ್ಟೊಳಗೆ ಏನೂ ಸಿಕ್ಕಿಲ್ಲ ಅಂದ್ರೆ ಪ್ರೂಫ್ ಮತ್ತೆ ಅಗಿಯಲಾಗುತ್ತೆ. ನಿಗೂಢ ಶವಗಳ ಕೇಸ್ನ ನಿರಂತರ ಕವರೇಜ್ ಅನ್ನ ನ್ಯೂಸ್ 18 ನಲ್ಲಿ ಮೊದಲ ದಿನದಿಂದಲೂ ಕೂಡ ನಾವು ಮಾಡ್ತಾ ಇದ್ದೀವಿ. ನಿಖರವಾಗಿ, ನಿರ್ಭೀತವಾಗಿ, ನಿಷ್ಪಕ್ಷಪಾತವಾಗಿ ಕವರೇಜ್. ಇದೀಗ ಈ ಪ್ರಕರಣ ಕ್ಲೈಮ್ಯಾಕ್ಸ್ ಹಂತಕ್ಕೆ ಆಲ್ಮೋಸ್ಟ್ ಬಂದು ತಲುಪಿದೆ. ಆತ ಹೇಳಿದಂತೆ ಇದೀಗ ಆ ಶವಗಳ ಕಳೆ ಬರ ಸಿಗುತ್ತಾ? ಆತ ಪಾಯಿಂಟ್ ಔಟ್ ಮಾಡಿರುವಂತ ಜಾಗದಲ್ಲಿ ಅಧಿಕಾರಿಗಳು ಉತ್ಖನನವನ್ನ ಇವತ್ತು ಆರಂಭ ಮಾಡಿದ್ದಾರೆ. ಸಾರ್ವಜನಿಕ ವಲಯದಲ್ಲೂ ಕೂಡ ಬಹಳಷ್ಟು ಕುತೂಹಲಕ್ಕೆ ಈ ಪ್ರಕರಣ ಕಾರಣವಾಗಿತ್ತು, ಚರ್ಚೆಗಳನ್ನ ಹುಟ್ಟುಹಾಕಿತ್ತು. ಒಬ್ಬ ವ್ಯಕ್ತಿ ಬಂದು ಹೇಳದ ಮೇಲೂ ಕೂಡ ಯಾಕೆ ಪೊಲೀಸರು ಅಥವಾ ಸರ್ಕಾರ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಇದೊಂದು ಸೂಕ್ಷ್ಮವಾದಂತಹ ಪ್ರಕರಣ, ಅತ್ಯಂತ ಗಂಭೀರವಾದಂತಹ ಪ್ರಕರಣ ಅಂತ ಸರ್ಕಾರ ಯಾಕೆ ಕನ್ಸಿಡರ್ ಮಾಡ್ತಾ ಇಲ್ಲ? ಯಾಕೆ ಮಣ್ಣನ್ನ ತೆಗೆಸ್ತಾ ಇಲ್ಲ? ಹೀಗೆ ಹಲವಾರು ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಹುಟ್ಕೊಂಡಿತ್ತು. ಫೈನಲಿ ಇವತ್ತು ಉತ್ಖನನ ಕಾರ್ಯ ಆ ಭಾಗದಲ್ಲಿ ಆಗ್ತಾ ಇದೆ. 13 ಸ್ಥಳಗಳನ್ನ ಆತ ಗುರುತಿಸಿದ್ದ. ಇವತ್ತಿನಿಂದ ಶವಗಳನ್ನ ಅಂದ್ರೆ ಕಳೆ ಬರವನ್ನ ಹೊರತೆಗೆಯುವಂತ ಕಾರ್ಯ ಆರಂಭ ಮಾಡಲಾಗಿದೆ. ಉತ್ಖನನ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಈಗ ಆಲ್ರೆಡಿ ಉತ್ಖನನವನ್ನ ಮಾಡಲಿಕ್ಕೋಸ್ಕರ 12 ಜನರನ್ನ ಗ್ರಾಮ ಪಂಚಾಯಿತಿ ಅವ್ರನ್ನ ಕೇಳಲಾಗಿತ್ತು. SIT ಅವರು ಕೇಳಿದ್ರು. SIT ಅವರು ಕೇಳಿದ ಬಳಿಕ ಗ್ರಾಮ ಪಂಚಾಯಿತಿ ಅವರು 12 ಜನ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ರು. ನಮಗೆ ತೋರಿಸ್ತಾ ಇದೆ ದೃಶ್ಯಾವಳಿಗಳಲ್ಲಿ ಅಲ್ಲಿ ಉತ್ಖನನ ಮಾಡುವಂತ ಕೆಲಸ ಆಗ್ತಾ ಇದೆ. 6 ಅಡಿ ಉದ್ದ 6 ಅಡಿ ಅಗಲ ಅಲ್ಲಿ ಮಣ್ಣನ್ನ ತೆಗೆಯುವಂತ ಕೆಲಸ ಮಾಡಲಾಗ್ತಾ ಇದೆ.